ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜು ನೀರು. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಸ್ವಲ್ಪ ಹುಷಾರಿರಲಿಲ್ಲ ನನಗೆ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಬೇರೆ ನಮ್ಮ ತಂಗಿ ಬರ್ತಾ ಇದ್ದಾಳೆ ತುಂಬ ದಿನ ಆದಮೇಲೆ. ಸೊ ಅವಳ ಜೊತೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬೇಗ ರೆಡಿಯಾಗೋಣ ಬನ್ನಿ. ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದ ನಂತರ ದೇವ್ರ ಮನೆಗೆ ಹೋಗಿ ನೋಡ್ತೀನಿ. ಫುಲ್ ಜಗಲಿ ಎಲ್ಲ ಎಣ್ಣೆ ಜಿಡ್ಡಾಗಿತ್ತು. ಸೊ ಹಾಗಾಗಿ ಬಟ್ಟೆ ತೊಗೊಂಡು ನೀಟಾಗಿ ದೇವ್ರ ಜಗಲಿ ಎಲ್ಲ ಒರೆಸ್ಕೊಂಡೆ. ನಾವು ದೀಪನ ಎಷ್ಟೇ ನೀಟಾಗಿ ಹಾಕಿದರೂ ಸೈಡಲ್ಲಿ ಎಣ್ಣೆ ಸುರಿತಾನೇ ಇರುತ್ತೆ. ಅದರಿಂದ ಫುಲ್ಲು ಕಟ್ಟೆ ಎಲ್ಲ ಎಣ್ಣೆ ಜಿಡ್ಡಾಗುತ್ತೆ. ಹಾಗೆ ದೇವ್ರನ್ನೆಲ್ಲ ತೊಳ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನಾನು ಕೂಡ ವಿಭೂತಿ ಹಚ್ಕೊಂಡೆ. ವಿಭೂತಿ ಹಚ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ. ಯಾಕಂದರೆ ವಿಭೂತಿ ಹಣೆ ಮೇಲಿದ್ದರೆ ಲಕ್ಷಣ ಅಷ್ಟು ಚೆನ್ನಾಗಿ ಮುಖದ ಲಕ್ಷಣ ಕಾಣುತ್ತೆ. ಹಾಗೆ ಶಿವನ ಪೂಜೆ ಕೂಡ ಮಾಡಿಕೊಂಡೆ, ಅಂದರೆ ಲಿಂಗದ ಪೂಜೆ. ಯಾಕಂದರೆ ನಾವು ಚೌಕ ಹಾಕ್ಕೊಂಡಿರ್ತೀವಲ್ಲ, ಅದರೊಳಗೆ ದೇವರು ಇರುತ್ತೆ, ಅದ್ರ ಪೂಜೆ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಮನೇಲಿ ಹಿರಿಯರು ಬೈತಾರೆ. ಹಾಗಾಗಿ ನಾನು ಪೂಜೆ ಮಾಡ್ಕೊಳ್ಳೇಬೇಕು. ಅದು ಮಾಡಿಕೊಂಡ್ರೆ ನಮಗೂ ಮನಸ್ಸಿಗೇನೋ ನೆಮ್ಮದಿ ಶಾಂತಿ ದೊರೆಯುತ್ತೆ. ಹಾಗಾಗಿ ನಾನು ಮಾಡ್ಕೋತೀನಿ. ದೇವ್ರ ಪೂಜೆ ಎಲ್ಲ ಮುಗಿತು. ಇವಾಗ ನಮ್ಮ ತಂಗಿ ಕಾಲ್ ಮಾಡಿದ್ಲು ಬರ್ತಾ ಇದ್ದೀನಿ ಅಂತ. ಸೊ ತಕ್ಷಣ ಜಾಯ್ನ್ ಆಗಿ ದೇವಸ್ಥಾನಕ್ಕೆ ಹೋಗೋದು. ನಮ್ಮ ತಂಗಿ ಬಂದ್ಲು, ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲೇ ದೇವಿ ದೇವಸ್ಥಾನ ಕೂಡ ಇದೆ. ಅಲ್ಲಿ ಕೂಡ ದೇವಿ ದರ್ಶನ ಮಾಡಿಕೊಂಡು ಹೊರಟ್ವಿ. ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದು ನೋಡಿದರೆ ಅಷ್ಟೊಂದು ಜನ ಇರಲೇ ಇಲ್ಲ. ತುಂಬ ರಶ್ ಇರೋದು. ಯಾಕೇನು 2 ವಾರ ಆಯಿತು ರಶ್ಶೇ ಇಲ್ಲ. ಹಾಗೆ ಮಹಾಮಂಗಳಾರತಿನೂ ಸ್ಟಾರ್ಟ್ ಆಯಿತು. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಪ್ರಸಾದಕ್ಕೆ ತಟ್ಟೆ ಎಲ್ಲ ನೀಟಾಗಿ ತೊಳೆದಿಟ್ಟಿರ್ತಾರೆ ಪಾತ್ರೆಯಲ್ಲಿ. ಸೊ ನಾವು ಆ ಪಾತ್ರೆಯಲ್ಲಿರೋ ತಟ್ಟೆ ತೊಗೊಂಡು ಪಾಯಸ ನೆಡ್ಸ್ಕೊಂಡು ಬಂದು ಕೂತ್ಕೊಂಡು ಪಾಯಸ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ. ನೆಕ್ಸ್ಟು ಅನ್ನ ಸಾಂಬಾರು ಕೂಡ ನೆಡ್ಸ್ಕೊಂಡು ಊಟ ಮಾಡಿದ್ವಿ. ಮಜ್ಜಿಗೆ ಕೂಡ ಇರುತ್ತೆ. ಪ್ರಸಾದ ಮುಗಿಸ್ಕೊಂಡು ನಾನು ನಮ್ಮ ತಂಗಿ ಬಾಳೆಹಣ್ಣು ತಿನ್ಕೊಂತ ತಮಾಷೆ ಮಾಡ್ಕೊತ ಕುತ್ಕೊಂಡಿದ್ವಿ. ಪಾಪ ನಾಯಿಗಳು ನಮ್ಮನ್ನೇ ನೋಡ್ತಾ ಇದ್ವು. ಪಾಪ ಬಿಸ್ಕಿಟ್ ಹಾಕೋಣ ಅಂತ ಬಿಸ್ಕಿಟ್ ಹಾಕ್ತಾ ಇದ್ದೆ. ಆ ಅಜ್ಜ ನೋಡಿದ್ರೆ ಈ ಕಡೆ ಹಾಕ್ಬೇಡಮ್ಮ ಆ ಕಡೆ ಹಾಕು ಅಂತ ಬೈತಾ ಇತ್ತು. ನಾನು ಅಲ್ಲೇ ಹಾಕ್ತಾ ಇದ್ದೆ. ನೆಕ್ಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ಹಾಗೆ ಸೇಲ್ ನಡೀತಾ ಇತ್ತಲ್ಲಿ. ಒಳಗಡೆ ನೋಡೋಣ ಏನಿರುತ್ತೆ ಬಾ ಅಂದ್ಕೊಂಡು ನಮ್ಮ ತಂಗಿನ ಕರ್ಕೊಂಡು ಹೋದೆ. ನಮ್ಮ ತಂಗಿ ತಗೊಳ್ಳೋ ರೇಂಜಿಗೆ ಹೋದ್ಲು ಒಳಗಡೆ, ಆದರೆ ಒಂದೂ ತಗೊಳ್ಳಿಲ್ಲ. ಯಾಕಂದರೆ ನಾವು ಅಂದ್ಕೊಂಡಿರೋ ಥರ ಏನೂ ಇರಲಿಲ್ಲ ಒಳಗಡೆ. ಹಾಗಾಗಿ ಸುಮ್ಮನೆ ಹಂಗೆ ವಿಸಿಟ್ ಕೊಟ್ಟು ಹೊರಗಡೆ ಬಂದ್ವಿ. ನೆಕ್ಸ್ಟ್ ಬಂದಿದ್ದೆ ನಾವು ಹಣ್ಣು ತಿನ್ನೋಣ ಅಂತ. ಯಾಕಂದರೆ ಬಿಸಿಲಿತ್ತಲ್ವ, ಸೊ ಹಣ್ಣು ತಿಂದರೆ ತಂಪು ಅನಿಸುತ್ತೆ ಅಂತ ಹಣ್ಣು ತಿನ್ಕೊಂಡು ಮನೆಗೆ ಹೊರಟ್ವಿ. ಮನೆಗೂ ಕೂಡ ಆಲ್ರೆಡಿ ಬಂದೇ ಬಿಟ್ವಿ. ಇವತ್ತಿನ ದಿನ ಹೇಗಿತ್ತು ಅಂತ ನೋಡಿದ್ರಲ್ಲ. ಸೊ ಇಷ್ಟ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.